ಸಂದೇಶವನ್ನು ನೋಡೋಣ. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಹೀಗಾಗಿ ಅವನು ಪೂರ್ವಜನ್ಮದಲ್ಲಿ ಮಾಡಿದಂತಹ ಅಭ್ಯಾಸದಿಂದ ಅವನಿಗೆ ಗೊತ್ತಾಗದಂತೆ ಅವನು ಅದಕ್ಕೆ ಪ್ರಯತ್ನ ಪಡದೇ ಹೋದರೂ ಕೂಡ ಅದರ ಕಡೆಗೆ ಅವನು ಎಳೆದುಕೊಂಡು ಹೋಗಲ್ಪಡುತ್ತಾನೆ. ಅವನ ಸೆಳೆತ ಅಷ್ಟೊಂದು ಹೆಚ್ಚಾಗಿ ಇರುತ್ತೆ. ಇದರಿಂದ ಅವನು ಬ್ರಹ್ಮಜ್ಞಾನದ ಕಡೆಗೇನೆ ಹೋಗ್ತಾ ಇರ್ತಾನೆ. ಇನ್ನೇನೇ ಕೆಲಸಗಳನ್ನು ಮಾಡಿದರೂ ಕೂಡ ಕೊನೆಗೆ ಅಲ್ಲಿಯೇ ಬಂದು ತನ್ನ ಮನಸ್ಸನ್ನು ಅವನು ಸ್ಥಗಿತಗೊಳಿಸ್ತಾನೆ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತೌ ಚೈತ್ರ ಮಾಸೆ ಕೃಷ್ಣ ಪಕ್ಷೆ. ಇಂದು 12ನೇ ತಾರೀಕು ಭಾನುವಾರ ದಶಮಿ ತಿಥಿ ಹಾಗೂ ಇಂದು ಶ್ರವಣ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರ. ಹೀಗಾಗಿ ಇವತ್ತು ಸ್ವಲ್ಪ ಭಾವುಕತೆ ಇರುತ್ತೆ ಮತ್ತು ಬೇರೆಯವರಿಗೆ ಸಹಾಯ ಮಾಡಬೇಕು, ಕನಿಕರ ಇವತ್ತು ನಮಗೆ ಹೆಚ್ಚಾಗಿ ಕಾಣ್ತಾ ಇರುತ್ತೆ. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಬೇರೆಯವರೆಲ್ಲರೂ ಕೂಡ ನಿಮ್ಮ ಪರವಾಗಿ ಇರೋದರಿಂದ ನಿಮಗೆ ಇವತ್ತು ಭಾವುಕವಾಗಿ ಎಲ್ಲರಿಗೂ ಧನ್ಯವಾದ ಹೇಳಬೇಕು ಅನ್ನುವಂತಹ ಮನಸ್ಸಿನ ಭಾವನೆ ಇವತ್ತು ಮೂಡುತ್ತೆ. ವೃಷಭ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಆದರೂ ಕೂಡ ಬೇರೆಯವರ ಅನುಗ್ರಹ ನಿಮಗೆ ಅವಶ್ಯಕ. ಆದ್ದರಿಂದ ಇವತ್ತು ತಾಯಿಯ ಅನುಗ್ರಹವನ್ನು ವಿಶೇಷವಾಗಿ ಪಡೆಯಬೇಕು. ತಾಯಿ ಅಥವಾ ಅತ್ತೆ, ಅಜ್ಜಿ ಇವರು ಯಾರೇ ಮನೆಯಲ್ಲಿ ಇದ್ದರೂ ಕೂಡ ಅವರ ಆಶೀರ್ವಾದವನ್ನು ಇವತ್ತು ವಿಶೇಷವಾಗಿ ಪಡೆಯುವಂತಹ ದಿನ ಆಗಿರುತ್ತೆ. ಮಿಥುನ ರಾಶಿಯವರಿಗೆ ಇವತ್ತು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ. ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಸಹಕಾರ ಪ್ರಾಪ್ತಿಯಾಗೋದಿಲ್ಲ. ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಂತೂ ಇವತ್ತು ನಿಮಗೆ ಸೋಲು. ಹಾಗಾಗಿ ಇವತ್ತು ಹೆಚ್ಚಿನ ಮಾತು ಆಡದೇ ಇರುವುದು ಒಳ್ಳೆಯದು. ನಾಳೆ ಭಾಗ್ಯೋದಯವಾಗುತ್ತೆ, ಎಲ್ಲವೂ ಸರಿ ಹೋಗುತ್ತೆ. ಕರ್ಕ ರಾಶಿಯವರಿಗೆ ಉತ್ತಮವಾದ ದಿನ ಮುಂದುವರಿತಾ ಇದೆ. ಮನಸ್ಸಿಗೆ ನೆಮ್ಮದಿ, ದಾಂಪತ್ಯದಲ್ಲಿ ಸುಖ ಹಾಗೂ ಹಣ ಕೂಡ ಬೇರೆಯವರಿಂದ ನಿಮಗೆ ಪ್ರಾಪ್ತಿಯಾಗ್ತಾ ಇದೆ. ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಜೀವನ ಸಂಗಾತಿ, ಮಿತ್ರರು ಎಲ್ಲರೂ ಕೂಡ ನಿಮಗೆ ಇವತ್ತು ದೊಡ್ಡದಾಗಿ ಸಹಕಾರವನ್ನು ಕೊಡ್ತಾರೆ. ಸಿಂಹರಾಶಿಯವರಿಗೆ ಶತ್ರುನಾಶ, ಶತ್ರುಧ್ವಂಸ ಕಾರ್ಯಚಟುವಟಿಕೆಗಳಲ್ಲಿ ಅತಿ ಹೆಚ್ಚಿನ ಯಶಸ್ಸು, ಹುರುಪು. ಇವತ್ತು ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿದೆ. ಯಾರ್ಯಾರು ಜಿಮ್, ಅಡ್ವೆಂಚರ್ ಸ್ಪೋರ್ಟ್ಸ್, ಡಯಟಿಷಿಯನ್ಸ್ ಎಲ್ಲರೂ ಇದ್ದೀರಿ, ನಿಮಗೆ ಅತ್ಯುತ್ತಮವಾದಂತಹ ಪ್ರಗತಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗಲ್ಲಿ ಎಲ್ಲರೂ ಇರೋರಿಗೆ ನಿಮ್ಮ ಕೆಲಸದಲ್ಲಿ ಒಂದು ಕ್ವೆರಿ ಅಥವಾ ನಿಮ್ಮ ಕೆಲಸದಲ್ಲಿ ಏನೋ ಒಂದು ಹುಡುಕಾಟವನ್ನು ಮಾಡಲೇಬೇಕು ಅನ್ನೋಂತಹ ಒಂದು ಕ್ರಿಟಿಸಿಸಮ್, ಟೀಕೆ ನಿಮ್ಮ ಕಾರ್ಯಕ್ಕೆ ಬರಬಹುದು. ಆದ್ದರಿಂದ ಇವತ್ತು ದುಡ್ಡಿನ ವಿಚಾರದಲ್ಲಿ ಬಹಳ ಹುಷಾರಾಗಿ ಇರಬೇಕು. ತುಲಾ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ ಮುಂದುವರಿತಾ ಇದೆ. ಮನೆಯಲ್ಲೂ ಕೂಡ ಪ್ರತಿಕೂಲವಾದಂತಹ ಪರಿಸ್ಥಿತಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲೂ ಕೂಡ ಅಷ್ಟೊಂದೇನು ನಿಮಗೆ ಇವತ್ತು ಸಹಾಯಕವಾಗಿ ಇರೋದಿಲ್ಲ. ಹೀಗಾಗಿ ಸ್ವಲ್ಪ ಕಷ್ಟಕರವಾದಂತಹ ಸಂದರ್ಭ. ಆದರೆ ತಾಯಿ ಭಾವನೆಯಿಂದ ನಿಮಗೆ ಸಹಾಯವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಯಾರ್ಯಾರು ಮಾಧ್ಯಮದಲ್ಲಿ ಇದ್ದೀರಿ, ರಿಸರ್ಚ್ ಮಾಡ್ತಾ ಇದ್ದೀರಿ, ಸೋಷಿಯಲ್ ಮೀಡಿಯಾ, ಮಾರ್ಕೆಟಿಂಗ್, ಸೇಲ್ಸಲ್ಲಿ ಇದ್ದೀರಿ, ನಿಮಗೆಲ್ಲರಿಗೂ ಅತಿ ಹೆಚ್ಚಿನ ಪ್ರಗತಿ. ಧನು ರಾಶಿಯವರಿಗೆ ಮನೆಯಲ್ಲಿ ಇವತ್ತು ಬಹಳ ಭಾವುಕತೆಯ ವಾತಾವರಣ. ಎಲ್ಲರೂ ಕೂಡ ತಮ್ಮ ತಮ್ಮ ಕಥೆಗಳನ್ನು ಹೇಳಿಕೊಂಡು ಅತ್ತು ಬಿಡುವಂತಹ ಸಂದರ್ಭಗಳು ಬರಬಹುದು. ಅದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತೆ ಅಂತ ತಿಳಿದುಕೊಂಡು ನೀವು ಕೂಡ ನಿಮ್ಮ ಭಾವುಕತೆಯನ್ನು ಅವರಿಗೆ ಹಂಚಿ ಎಲ್ಲರ ಜೊತೆಗೆ ಒಂದಾಗಿ ನೀವು ಸೇರಿಕೊಳ್ಳಬೇಕು. ಮಕರ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಚಂದ್ರ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡಿರೋದರಿಂದ ಹಿಂದಿನ ಒಂದು ತಿಂಗಳಲ್ಲಿ ಮಾಡಿದಂತಹ ಕೆಲಸಗಳಲ್ಲಿ ಯಾವುದು ತಪ್ಪಿತ್ತು, ಏನು ಸರಿ ಇತ್ತು ಅಂತ ಇವಾಗ ನಿಮಗೆ ತಿಳಿದಿದೆ. ಮಾರ್ಗದರ್ಶನ ಪ್ರಾಪ್ತಿಯಾಗಿದೆ. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳಲ್ಲಿ ಇವತ್ತು ಯಾವುದೇ ನಿಮ್ಮ ಪರವಾಗಿ ನಡೆಯೋದಿಲ್ಲ. ಹೀಗಾಗಿ ಬೇರೆಯವರನ್ನು ಸುಮ್ಮನೆ ತಂಪಾಡಿಗೆ ತಾವು ಬಿಟ್ಟು ಬಿಡೋದು ಒಳ್ಳೆಯದು. ನಾನು ಹೇಳಿದ್ದನ್ನು ಮಾಡುವಂತ ಹೇಳಕ್ಕೆ ಹೊರಟರೆ ನಿಮಗೆ ಅಪಜಯ ಅಥವಾ ಸೋಲು ಖಂಡಿತ. ಹೀಗಾಗಿ ಇವತ್ತು ಸ್ವಲ್ಪ ಸುಮ್ಮನೆ ಇರುವುದೇ ಒಳ್ಳೆಯದು. ಮೀನರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮಿತ್ರರಿಂದ ನೆಮ್ಮದಿ, ಧನಾಗಮ ಮತ್ತು ಇಷ್ಟಾರ್ಥ ಸಿದ್ಧಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಪುನರ್ಜನ್ಮ ಇರೋದಿಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.